ಒಳ ಮೀಸಲಾತಿ ರೋಸ್ಟರ್ ಬಿಂದು ಪದ್ಧತಿ ಹಿಂಪಡೆಯಲು ಸಿಕೆ ಮಂಜುನಾಥ್ ಆಗ್ರಹ. ಫೆಬ್ರವರಿ 24ರಂದು ಬಲಗೈ ಸಮುದಾಯದಿಂದ ಬೃಹತ್ ಪ್ರತಿಭಟನೆ. ಚಾಮರಾಜನಗರ. ಒಳ ಮೀಸಲಾತಿಯಲ್ಲಿ ಜಾರಿಗೆ ತಂದಿರುವ ರೋಸ್ಟರ್ ಪದ್ಧತಿಯಿಂದ ಬಲಗೈ ಸಮುದಾಯಕ್ಕೆ ತುಂಬಾ ಅನ್ಯಾಯವಾಗಿದ್ದು, ಅದನ್ನು ಕೂಡಲೇ ಹಿಂಪಡೆಯಬೇಕು ಎಂದು ಡಾ. ಬಿ.ಆರ್. ಅಂಬೇಡ್ಕರ್ ಮಹಾಸಭಾದ ಕಾರ್ಯಾಧ್ಯಕ್ಷ ಸಿಕೆ ಮಂಜುನಾಥ್ ಆಗ್ರಹಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಒಳ ಮೀಸಲಾತಿಯಲ್ಲಿ ಜಾರಿಗೆ ತಂದಿರುವ ರೋಸ್ಟರ್ ಬಿಂದು ಪದ್ಧತಿಯಿಂದ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗಿರುವುದನ್ನು ಶೈಕ್ಷಣಿಕ ಪ್ರವೇಶಗಳಲ್ಲಿ ಉದ್ಯೋಗಿಗಳ ಒಂದು ಅಧಿಸೂಚನೆಯಲ್ಲಿ ನೋಡುತ್ತಿದ್ದೇವೆ. ಇದನ್ನು ರಾಜ್ಯ ಸರ್ಕಾರ ಮನಗಂಡು ತಕ್ಷಣವೇ ಒಳ ಮೀಸಲಾತಿಯ ರೋಸ್ಟರ್ ಪದ್ಧತಿಯನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ಒಳ ಮೀಸಲಾತಿ ಒಂದು ಅವೈಜ್ಞಾನಿಕವಾದದ್ದು, ಅಸಂವೈಧಾನಿಕ ಒಂದು ಕಾಯ್ದೆಯಾಗಿದೆ. ಸಹೋದರ ಸಮಾಜಗಳಿಗೆ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸಬೇಕು. ಆ ಸಮಾಜಗಳು ಹೋರಾಟ ಮಾಡಿದಾಗ ನಾವು ಕೂಡ ಸಹಮತ ವ್ಯಕ್ತಪಡಿಸಿದಾಗ ಒಳ ಮೀಸಲಾತಿ ಜಾರಿಗೆ ತಂದಿರುವ ಸಂದರ್ಭದಲ್ಲಿ ಬಲಗೈ ಸಂಬಂಧಿತ ಜಾತಿಗಳಿಗೆ ಅನ್ಯಾಯವಾಗಿರುವುದನ್ನು ಕಾಣಬಹುದು. ಹಾಗಾಗಿ ರೋಸ್ಟರ್ ಪದ್ಧತಿಯನ್ನು ವಾಪಸ್ ಪಡೆಯಬೇಕು ಎಂದು ಒತ್ತಾಯಿಸಿದರು. ಫೆಬ್ರವರಿ 24ರಂದು ಪ್ರತಿಭಟನೆ. ರೋಸ್ಟರ್ ಬಿಂದುವಿನಿಂದ ಬಲಗೈ ಸಮುದಾಯಕ್ಕೆ ಅನ್ಯಾಯ ಖಂಡಿಸಿ ಫೆಬ್ರವರಿ 24ರಂದು ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು. ಅದಕ್ಕಾಗಿ ಜಿಲ್ಲೆಯ ಗುಂಡ್ಲುಪೇಟೆ, ಕೊಳ್ಳೇಗಾಲ ತಾಲೂಕಿನಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಗಿದ್ದು, ಯಳಂದೂರು, ಚಾಮರಾಜನಗರ ತಾಲೂಕಿನಲ್ಲಿ ಪೂರ್ವಭಾವಿ ನಡೆಸಿ ಮಂಗಳವಾರ ಜಿಲ್ಲಾ ಮಟ್ಟದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಮುಖಂಡ ಮುಡ್ನಕೂಡು ಪ್ರಕಾಶ್, ಸಾಹಿತಿ ಕೋಡಿ ಉಗ್ಗನೆ ಮಂಜು ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಹಾಸಭಾದ ಉಪಾಧ್ಯಕ್ಷ ಶಿವಸ್ವಾಮಿ, ರಂಗಸ್ವಾಮಿ, ರೇಂಚಂಬಾಳ್ಳಿ ಕುಮಾರ್, ಎಸ್ಪಿ ಮಹೇಶ್, ಶಿವರಾಜ್, ಸಿದ್ದಯ್ಯನಪುರ ಹಾಜರಿದ್ದರು. ವರದಿ ಹೋಮ ನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಕೆ ಮಂಜುನಾಥ್ ಅವರು ತುಂಬಾ ವಿಷಯಗಳನ್ನ ನಮ್ಮ ಸಮಾಜಕ್ಕೆ ಆಗಂತ ಅನ್ಯಾಯಗಳನ್ನ ಬಿಡಿಸಿ ಹೇಳಿದರು. ಇದರಲ್ಲಿ ನನಗೇನೋ ನನ್ನ ವಿವೇಚನೆ ತೋರಿದಂಗೆ ಸಿದ್ದರಾಮಯ್ಯನವರ ಗೇಮ್ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಒಳ ಮೀಸಲಾತಿ ವಿಚಾರನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ತಾ ಇದ್ರೆ, ಮುಖ್ಯವಾಗಿ ಸಿದ್ದರಾಮಯ್ಯನವರು ಇದನ್ನ ಗಂಭೀರವಾಗಿ ಈ ವಿಷಯನ ತಗೊಳ್ತಾ ಇದ್ರೆ, ನೀವು ಏನಾದ್ರು ದೇವಲೋಕದಲ್ಲಿ ನಿಂತ್ಕೊಂಡ್ರು ಅಂದ್ರೆ ಇಲ್ಲ, ಭೂಲೋಕದಲ್ಲಿ ನೀವು ಎಲ್ಲೇ ನಿಂತರೂ ಕೂಡ ನಮ್ಮ ಸಮುದಾಯದವರು ನಿಮ್ಮ ಮಗನ್ನ ಯಾವುದೇ ಕಾರಣಕ್ಕೂ ಎಲ್ಲೇ ಚುನಾವಣೆಗಳು ನಿಂತರೆ ಗೆಲ್ಲಕ್ಕಂತೂ ಬಿಡಲ್ಲ. ಯಾಕೆ ಅಂತಂದ್ರೆ, ಇದುವರೆಗೆ ನಮ್ಮ ಸಿಕೆ ಮಂಜುನಾಥ್ ಅವರು ಹೇಳ್ದಂಗೆ ಮುಖ್ಯಮಂತ್ರಿ ತಪ್ಪಿಸಿದಿರಿ, ನಮ್ಮವ್ರಿಗೆ ಅನುದಾನ ತಪ್ಪಿಸಿದಿರಿ, ಈಗ ಉದ್ಯೋಗ ತಪ್ಸಕ್ಕೆ ಕೊಟ್ಟಿದ್ದೀರಿ. ಬರೀ ಉದ್ಯೋಗ ಅಲ್ಲ, ಶೈಕ್ಷಣಿಕವಾಗೂ ನಮಗೆ ಹಿನ್ನಡೆಯಾಗಂತ ಸಾಧ್ಯತೆಗಳು ಈ ಒಳ ಮೀಸಲಾತಿ ನೀವು ಈಗೇನು ರೋಸ್ಟರ್ ತಂದಿರಿ ಅದರಿಂದ ನಮಗೆ ಅನ್ಯಾಯ ಆಗೋ ಸಾಧ್ಯತೆಗಳೇನು, ಈಗ ಸರ್ಕಾರ ಏನು ನೋಟಿಫಿಕೇಶನ್ ಮಾಡಿದೆ ಅದರಲ್ಲಿ ಪೂರ್ವಕವಾಗಿ ನಮಗೆ ಅನ್ಯಾಯ ಆಗುತ್ತೆ ಅನ್ನೋದನ್ನ ಎದ್ದು ಕಾಣ್ತಾ ಇದೆ. ಇದನ್ನ ಮಹದೇವಪ್ಪನವ್ರು ಗಂಭೀರವಾಗಿ ತಗೊಳ್ಳಿರುವ ಏನೋ ನಂಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರ ಮೇಲೆ ಇರೋ ಪ್ರೀತಿಗೋಸ್ಕರ ಅದನ್ನ ಬಿಟ್ಕೊಟ್ರೆ ಏನೋ ನಮಗೂ ಗೊತ್ತಿಲ್ಲ. ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ಒಂದು ನಮಗೆ ಒಂದು ಅಪಾಯ ಮುನ್ಸೂಚನೆ ಈಗ ಎದ್ದು ಕಾಣ್ತಾ ಇದೆ. ಅದರಲ್ಲೂ ಸಿದ್ದರಾಮಯ್ಯನವ್ರು ಸ್ವಾರ್ಥ ಇದೆ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಇರ್ಬೋದು. ಯಾಕೆ ಅಂತಂದ್ರೆ, ಅವರು ST ಸಮುದಾಯಕ್ಕೆ ಕೇಂದ್ರ ಸರ್ಕಾರಕ್ಕೆ ರೆಫರ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಆ ST ಕುರುಬರನ್ನ ST ಸಮುದಾಯಕ್ಕೆ ರೆಫರ್ ಮಾಡಿರೋದ್ರಿಂದ ಈ ನಮ್ಮ ಸಿಕೆ ಮಂಜುನಾಥ್ ಅವರು ಹೇಳಿದ್ರಲ್ಲ, ವಿದ್ಯಾವಂತರು, ಬುದ್ಧಿವಂತರು, ತುಂಬಾ ರಾಜಕೀಯ ಪ್ರಜ್ಞೆಯರಂತ ಸಮುದಾಯ ಯಾವ್ದಾದ್ರು ಇದ್ರೆ ಅದು ಶೋಷಿತ ಸಮುದಾಯದಲ್ಲಿ ನಮ್ಮ ಬಲಗೈ ಸಮುದಾಯ ಅನ್ನೋದು ಇಡೀ ದೇಶಕ್ಕೂ ಗೊತ್ತು, ರಾಜ್ಯಕ್ಕೂ ಗೊತ್ತು. ಹಾಗಾಗಿ ಇದರಲ್ಲಿ ಗೇಮ್ ಪ್ಲಾನ್ ಏನಾದರೂ ಈ ಥರ ಆಗ್ಬಿಟ್ರೆ, ST ಏನಾದ್ರು ಕುರುಬರು ಏನಾದ್ರು ಸೇರ್ಕೊಂಡ್ಬಿಟ್ರೆ ಸಿದ್ದರಾಮಯ್ಯನವರ ಆಕಾಂಕ್ಷೆ ಅಂತ ಕೇಂದ್ರ ಸರ್ಕಾರ ಓಕೆ ಮಾಡಿಬಿಟ್ರೆ ಏಟ್ ಬೀಳೋದು ನಮ್ಗೇನಾದ್ರು ಈಗಲೇ ಅರಿವಾಗಿದೆ ನನಗಿದೆ ಸಿದ್ದರಾಮಯ್ಯನವ್ರಿಗೆ. ಅದಕ್ಕೆ ಈ ಗೇಮ್ ಪ್ಲಾನ್ ಅವ್ರು ಆಡ್ತಾ ಇದ್ದಾರೆ. ಇಂಥ ನಾಟಕಗಳನ್ನ ಬಿಡಬೇಕು ಸಿದ್ದರಾಮಯ್ಯನವರು. ನಮ್ಮ ಸಮುದಾಯ ಮಲ್ಲಿಕಾರ್ಜುನ್ ಖರ್ಗೆ, ಡಾಕ್ಟರ್ G. ಪರಮೇಶ್ವರ್ ಅವ್ರಿಗಿಂತ ಹೆಚ್ಚಾಗಿ ನಿಮ್ಮನ್ನ ನಂಬಿತ್ತು. ಇವತ್ತು ಆ ಸಮುದಾಯಕ್ಕೆ ಮೋಸ ಮಾಡಬೇಡಿ. ಇವತ್ತು ನೀವು ಹೇಳ್ತಿದ್ದಂಥ ಬಾಬಾ ಸಾಹೇಬರು ಮತ್ತೆ ಸಂವಿಧಾನ ವಿಚಾರಗಳನ್ನೇ ನಂಬಿ ದಲಿತ ಸಮುದಾಯ ಇವತ್ತು 90% ಮತ ಕೊಟ್ಟಿದೆ. ಅಂತ ಸಮುದಾಯಕ್ಕೆ ನೀವು ಕನಸಲ್ಲೂ ಅನ್ಯಾಯ ಮಾಡೋಂಥ ನಿರ್ಧಾರನ ತಗೊಳ್ಬಾರ್ದಾಗಿತ್ತು. ಈಗ ಅನ್ಯಾಯ ಮಾಡಿದಿರಿ, ಅದನ್ನ ಸರಿಪಡಿಸೋಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಇದರಲ್ಲಿ H. C. ಮಾದೇವಪ್ಪನವರು ಗಂಭೀರವಾಗಿ ತಗೊಳ್ಬೇಕು. ಯಾಕಂತಂದ್ರೆ ನಿಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನೀವು ಹೇಳ್ತಿದ್ದಂಥ ತತ್ವ ಸಿದ್ಧಾಂತಗಳಿಗೆ ಈ ರೀತಿ ಪೆಟ್ಟು ಬಿದ್ದರೆ
ನೀವು ಸಮುದಾಯಕ್ಕೆ ಯಾವ ನ್ಯಾಯ ಕೊಡ್ತೀರಿ? ಈಗ ನಿಮ್ಮ ಮೇಲೆ ಭರವಸೆ ಉಳಿದಿಲ್ಲ, ಭರವಸೆ ಉಳಿಬೇಕು ಅಂತಂದರೆ ಇವತ್ತೇನೋ ನಮ್ಮ ಸಮುದಾಯ ಆಗ್ರಹ ಪಡಿಸ್ತಾ ಇದೆ, ಅದನ್ನು ಗಂಭೀರವಾಗಿ ತಗೊಂಡು ನೀವು ಸಮುದಾಯಕ್ಕೆ ನ್ಯಾಯ ಕೊಡ್ತೀರಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಸಿ ಕೆ ಮಂಜುನಾಥ್ ಅವರು ಈಗ ಪ್ರತಿಭಟನೆ ಮತ್ತೆ ಬಂದ್ಗೂ ನೆಕ್ಸ್ಟ್ ಕರೆ ಕೊಡೋ ಅಂತ ಸನ್ನಿವೇಶನ ನೀವು ನಿರ್ಮಾಣ ಮಾಡ್ಕೋಬೇಡಿ ಅಂತ ಇದೇ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೀವಿ. ನಮ್ಮ ಈ ಹೋರಾಟ ಯಾವುದೇ ಒಂದು ಸಮಾಜದ ವಿರುದ್ಧವಾಗಿ ಅಲ್ಲ, ಅದನ್ನು ಮೊದಲು ಮನವರಿಕೆ ಮಾಡಿಕೊಳ್ಬೇಕು. ಇದು ನಮ್ಮ ಸಮಾಜಕ್ಕೆ ಸರ್ಕಾರ ಅನ್ಯಾಯ ಮಾಡಿದೆ, ಆ ಅನ್ಯಾಯದ ವಿರುದ್ಧವಾಗಿ ನಾವೀಗ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಈಗಾಗಲೇ ಹಿಂದೆ ಇದ್ದಂಥ ರೋಸ್ಟರ್ ಬಿಂದುವಿನ ಪ್ರಕಾರ ಲಕ್ಷಾಂತರ ಹುದ್ದೆಗಳು ಬ್ಯಾಕ್ಲಾಗ್ ಪೋಸ್ಟಲ್ಲಿ ಉಳ್ಕೊಂಡಿದ್ದಾರೆ. ಆ ಹುದ್ದೆಗಳನ್ನೇ ತುಂಬಿಲ್ಲ. ಹೊಸದಾಗಿ ಒಳ ಮೀಸಲಾತಿ ರೋಸ್ಟರ್ ಬಿಂದುಗಳನ್ನು ಅಧಿಕೃತಗೊಳಿಸುವುದರ ಮೂಲಕ ಮತ್ತೆ ಹಳೆ ಇದ್ದಂಥ ಬ್ಯಾಕ್ಲಾಗ್ ಪೋಸ್ಟ್ಗಳನ್ನು ಅನ್ಯಾಯ ಮಾಡಲಿಕ್ಕೆ ಅದು ನಮಗೆ ಹೆಚ್ಚು ಅನ್ಯಾಯ ಆಗ್ತಕ್ಕಂಥದ್ದು ಈ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಇರ್ತಕ್ಕಂಥ ಅಭ್ಯರ್ಥಿ. ಹಾಗಾಗಿ ಈಗಾಗಲೇ ಈ ವಿಚಾರವಾಗಿ ನಾವು ಸುಮಾರು ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಇದು ಯಾವಾಗ ನಮಗೆ ತುಂಬ ಪರಿಣಾಮವನ್ನು ಬೀರ್ತು ಅಂತ ಹೇಳುವಾಗ ಅದು ಎಫೆಕ್ಟ್ ಅನ್ನು ನಾವು ಜಾರಿಗೆ ತರಲಿಕ್ಕೆ ಹೊರಟ ಸಂದರ್ಭದಲ್ಲಿ ಈ ಒಟ್ಟಾರೆಯಾಗಿ ಇಡೀ ಕರ್ನಾಟಕ ರಾಜ್ಯದ ಯೂನಿವರ್ಸಿಟಿ ಎಲ್ಲ ಯೂನಿವರ್ಸಿಟಿಗಳನ್ನು ಒಂದು ಕಡೆ ಸೇರಿಸಿ ಪೋಸ್ಟನ್ನು ಹೆಚ್ಚು ಫಿಲಪ್ ಮಾಡೋದಾದ್ರೆ ಖಂಡಿತವಾಗಿ ಎಲ್ಲರಿಗೂ ಒಂದು ರೀತಿಯಲ್ಲಿ ಈ ಒಳ ಮೀಸಲಾತಿ ಹಿನ್ನೆಲೆಯಲ್ಲಿ ಅವಕಾಶಗಳು ಎಲ್ಲರಿಗೂ ಸಿಗ್ತದೆ ಅಂತೇಳಿ. ಒಂದು ವೇಳೆ ಆಯಾ ಯೂನಿವರ್ಸಿಟಿನಲ್ಲಿ 1, 2, 3 ಪೋಸ್ಟ್ ಕಾಲ್ ಮಾಡೋದಾದ್ರೆ ಇದು ಬಹಳ ದೊಡ್ಡ ಅನ್ಯಾಯ ಆಗ್ತದೆ. ಅದು ಪ್ರವರ್ಗ 1ಕ್ಕೆ ಹೋದಾಗ ನೆಕ್ಸ್ಟ್ ಪ್ರವರ್ಗ 2, 3 ಬರೋಷ್ಟೊತ್ತಿಗೆ ಅವರು 40-50 ವರ್ಷಗಳ ಕಾಲ ವಿಳಂಬ ಆಗ್ತದೆ. ಇದು ಸರ್ಕಾರದ ಒಂದು ಗಮನಕ್ಕೆ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ. ಇವತ್ತಿನ ಸರ್ಕಾರ ಇವೆಲ್ಲವನ್ನ ಹೇಗೆ ಕಣ್ಣು ಮುಚ್ಚಿಕೊಂಡು ಸಹಿಸಿಕೊಂಡಿದೆ? ವರದಿಯನ್ನು ಕೊಟ್ಟರು, ವರದಿಯನ್ನು ಪರಿಶೀಲನೆ ಮಾಡಬೇಕು, ಸಾರ್ವಜನಿಕ ಚರ್ಚೆಗೆ ಇಡಬೇಕು. ಇದು ಬಹಳ ಮುಖ್ಯವಾದಂಥದ್ದು. ಯಾವುದೇ ಒಂದು ವರದಿಯನ್ನ ಸರ್ಕಾರ ತರಿಸ್ಕೊಂಡಾಗ ಒಬ್ಬರು ನೇಮಿಸ್ತದೆ, ಅವರು ವರದಿಯನ್ನು ಸಲ್ಲಿಸಿದಾಗ ಅದರ ಸಾರ್ವಜನಿಕರ ಚರ್ಚೆಗೆ ಒಳಪಡಿಸಬೇಕು, ಅದರ ಸಾಧಕ ಬಾಧಕಗಳನ್ನು ತಿಳ್ಕೊಳ್ಬೇಕು, ಅದರಿಂದ ಎಷ್ಟು ಅನುಕೂಲಗಳು ಯಾರಿಗಿದ್ದಾವೆ, ಅನನುಕೂಲಗಳು ಯಾರಿಗಿದ್ದಾವೆ, ಎಲ್ಲರಿಗೂ ಸಾಮಾಜಿಕವಾಗಿ ನ್ಯಾಯ ಕೊಡುವಂತ ಉನ್ನತ ಸ್ಥಿತಿಯಲ್ಲಿ ಅದು ಇದೆಯಾ ಅನ್ನೋದನ್ನು ಪರಿಗಣಿಸಿ ಆ ಒಂದು ಇದನ್ನ ಜಾರಿಗೆ ತರುವಂತ ಕೆಲಸವನ್ನ ಮಾಡಬೇಕು. ಯಾರೋ ಒಬ್ಬರ ಹಿತಕ್ಕಾಗಿ ಇನ್ಯಾರೊಬ್ಬರು ಒತ್ತಾಯ ಮಾಡುವ ಕಾರಣಕ್ಕಾಗಿ ಇದನ್ನ ತಕ್ಷಣದಲ್ಲಿ ಜಾರಿಗೆ ತಂದು ಬೆಳಗಾವಿ ಅಧಿವೇಶನದಲ್ಲಿ ಡಿಸೆಂಬರ್ ನಡೆದಂತ ಬೆಳಗಾವಿ ಅಧಿವೇಶನದಲ್ಲಿ ಅದನ್ನ ಪಾಸ್ ಮಾಡತಕ್ಕಂಥದ್ದು ಎಷ್ಟು ಸರಿ? ಇವತ್ತಿನ ಸರ್ಕಾರಕ್ಕೆ ಇದು ಸರಿ ಇದೆಯೇ? ಇವತ್ತಿನ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಮತ್ತೆ ಬಹಳ ಅಪಾರವಾಗಿ ನಮ್ಮ ಬಲಗೈ ಸಮುದಾಯ ನಂಬಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇದನ್ನು ಯಾವ ರೀತಿಯಾಗಿ ಸ್ವೀಕರಿಸ್ತಾರೆ? ಇದನ್ನೆಲ್ಲ ಕೇಳಿಕೊಂಡು ಅವರಿಗೆ ಜಯಕಾರ ಕೊಡಿಸಿ ಕುಂತಿರ್ಬೇಕೆ, ಅಥವಾ ನಮ್ಮ ಅನ್ಯಾಯಗಳನ್ನು ನಾವು ಕೇಳದೆ ಇರಬೇಡವೇ? ಅನ್ಯಾಯವಾದರೂ ನಾವು ಕೇಳಿಲ್ಲ ಅಂತಂದ್ರೆ ಅದಕ್ಕಿಂತ ಒಂದು ದೊಡ್ಡತನ ಇಡೀ ನಮ್ಮ ಸಮುದಾಯಕ್ಕೆ ಮುಂದಿನ ಪೀಳಿಗೆಗೆ ನಾವು ಮಾಡುವುದು ದೊಡ್ಡ ಅನ್ಯಾಯ. ಇದು ಮುಂದಿನ ಪೀಳಿಗೆಗೂ ಕೂಡ ಇದು ಮುಂದುವರಿಬೇಕು ಅಂತ ಹೇಳೋದಾದ್ರೆ ಏನು ಈ ರೋಸ್ಟರ್ ಬಿಂದುಗಳನ್ನು ಪ್ರವರ್ಗ 1, 2, 3 ಅಂತ ಏನ್ ಮಾಡಿದ್ದಾರೆ? ಈ ಪ್ರವರ್ಗ 1, 2, 3ಗಳು ಎಷ್ಟು ಪೋಸ್ಟ್ ಕಾಲ ಇರ್ತವೆ ಆ ಪೋಸ್ಟ್ಗಳು ಎಲ್ಲರಿಗೂ ಸಮಾನವಾಗಿ ಸಿಕ್ಕುವಂತ ಈ 3 ವರ್ಗಗಳೇ ಬಹಳ ಮುಖ್ಯವಾಗಿ ಇದ್ದಂತ 17 ರೋಸ್ಟರ್ ಇರ್ತಕ್ಕಂಥ ಹಿಂದೆ ಇದ್ದಂತ ಎಸ್ಸಿಗಳಿಗೆ 15+2 ಇದ್ದಂತ ಈ ರೋಸ್ಟರ್ ಬಿಂದುಗಳನ್ನ ಪರಿಷ್ಕರಣೆ ಮಾಡಿ ಒಳ ಮೀಸಲಾತಿ ಮಾಡಿ ಮತ್ತೆ ಈ 2-3 ಜನಾಂಗದ ನಡುವೆ ಎಲ್ಲರನ್ನ ಒಡೆದು ಆಡುವ ರೀತಿಯನ್ನ ಮಾಡುವಂತ ಈ ಸರ್ಕಾರ ನಮ್ಮ ಎಲ್ಲರಿಗೂ ಅನ್ಯಾಯವಾಗಬಾರದು, ಎಲ್ಲರಿಗೂ ಸಮಾನವಾಗಿ ಅವಕಾಶಗಳಿಗೆ ಬಂದು ಅನ್ನೋ ವಿಚಾರ ಯಾಕೆ ಯೋಚನೆ ಮಾಡಲಿಲ್ಲ? ಇದು ನಮ್ಮ ಒತ್ತಾಯ. ಒಂದು ವೇಳೆ ಈಗಾಗಲೇ ನಮ್ಮ ಯೂನಿವರ್ಸಿಟಿಗಳಲ್ಲಿ ನಮ್ಮ ಚಾಮರಾಜನಗರ ಯೂನಿವರ್ಸಿಟಿ ಗೆಳೆಯರು, ಸಂಶೋಧನೆ ವಿದ್ಯಾರ್ಥಿಗಳು ಅಲ್ಲಿ ಪಾಠ ಮಾಡ್ತಕ್ಕಂಥ ಅತಿಥಿ ಉಪನ್ಯಾಸಕರು ಕೂಡ ಒಂದು ಕಡೆ ಸೇರಿ ಚರ್ಚೆಯನ್ನು ಮಾಡಿದ್ದಾರೆ. ಇದು ಇವತ್ತು ನಮ್ಮ ಅಂಬೇಡ್ಕರ್ ಮಹಾಸಭಾ ತಾಲೂಕು ಘಟಕ ಇದರ ಬಗ್ಗೆ ಎಚ್ಚರಿಕೆ ವಹಿಸಿ ಪೂರ್ವಭಾವಿಯಾಗಿ ಒಂದು ಪತ್ರಿಕಾಗೋಷ್ಠಿಯನ್ನ ನಾವು ಮಾಡ್ತಾ ಇದ್ದೇವೆ. ಈ ಎಲ್ಲರೂ ಸೇರಿಕೊಂಡು ಇಡೀ ನಮ್ಮ ಸಮಾಜದ ಎಲ್ಲ ವರ್ಗದ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಎಲ್ಲ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು, ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಮತ್ತೆ ವಿದ್ಯಾರ್ಥಿಗಳು ಎಲ್ಲರನ್ನ ಸೇರಿಸಿಕೊಂಡು ಇನ್ನು ಮುಂದೆ ಇದನ್ನ ಸರಿಯಾಗಿ ಪರಿಷ್ಕರಣೆ ಮಾಡಿ ಎಲ್ಲರಿಗೂ ನ್ಯಾಯ ಸಿಗಬೇಕು ಅನ್ನೋ ರೀತಿಯಲ್ಲಿ ಸರ್ಕಾರ ತೀರ್ಮಾನ ತೆಗೆದುಕೊಂಡ್ರೆ ಖಂಡಿತವಾಗಿ ನಾವು ಸ್ವಾಗತಿಸ್ತೇವೆ. ಇಲ್ಲಾಂದ್ರೆ ಬೃಹತ್ ಮಟ್ಟದಲ್ಲಿ ಎಲ್ಲರನ್ನ ಒಳಗೊಂಡಂತೆ ನಾವು ಒಂದು ಹೋರಾಟವನ್ನ ಮಾಡಿ
ನಾವು ಅದನ್ನ ಪಡ್ಕೊಳ್ಬೇಕಾಗ್ತದೆ ಎನ್ನುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಈ ಮೂಲಕ ನಾನು ಕೊಡ್ತಾ ಇದ್ದೇನೆ.